ಆತ್ಮೀಯ ಎಲ್ಲ ಶಿಕ್ಷಕ ಬಂಧುಗಳಿಗೆ ನಮಸ್ಕಾರ. ಸ್ಪರ್ಧಾಕಾಸಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೇಮಕಾತಿ ವಿಚಾರವಾಗಿ ಮತ್ತೆ ಇವತ್ತು ಡಿಪಾರ್ಟ್ಮೆಂಟ್ಗೆ ಹೋಗಿದ್ದೀವಿ. ಸೊ ಏನೆಲ್ಲ ಬೆಳವಣಿಗೆ ಆಗ್ತಿದೆ, ಮತ್ತೆ ನಮಗೆ ಮುಖ್ಯವಾಗಿ 15,000 ಶಿಕ್ಷಕರ ನೇಮಕಾತಿಯಲ್ಲಿ ಯಾವುದು ಹೆಚ್ಚಿನ ಆದ್ಯತೆಯನ್ನ ಶಿಕ್ಷಣ ಇಲಾಖೆ ಈ ಬಾರಿ ಕೊಟ್ಟಿದೆ ಅನ್ನುವಂಥದ್ದು ಮಾಹಿತಿ ಬೇಕಾಗಿತ್ತು. ಮತ್ತೆ ಈ PhD ಹುದ್ದೆಗಳನ್ನ ತುಂಬ್ತಾರೋ ಇಲ್ಲೋ ಅನ್ನುವಂಥದ್ದೊಂದು ಏನ್ ಪಾತ್ರ ಡೌಟ್ ಇತ್ತು. ಅದಾದ್ಮೇಲೆ C&R ಮುಖ್ಯವಾಗಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ PG TET ಅನ್ನುವಂಥದ್ದು ಈ ಬಾರಿ ಇರತ್ತಾ ಅಥವಾ ಇಲ್ಲ, ಮತ್ತೊಂದ್ಸಲ ಏನ್ ಪಾತ್ರ ಕನ್ಫರ್ಮ್ ಮಾಡ್ಕೋಬೇಕಾಗಿತ್ತು. ಅದಾದ್ಮೇಲೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ C&R ಈಗ ಏನ್ ಪಾತ್ರ, ಈಗ ತಾನೇ ನಾವು ಈಗ ಬರ್ಬೇಕಾದ್ರೆ C&R ಮೀಟಿಂಗ್ ನಡೀತಾ ಇತ್ತು. ಇದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಸಿಗ್ತಾ ಹೋಗುತ್ತೆ. ಸ್ನೇಹಿತರೆ, ಮುಖ್ಯವಾಗಿ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಫೈನಾನ್ಷಿಯಲ್ ಅಪ್ರೂವಲ್ ಆಗಿ FD ಇಂದ ಅಪ್ರೂವಲ್ ಆಗಿ ಮಿನಿಸ್ಟರ್ ಚೇಂಬರ್ಗೆ ಬಂದಿದೆ, ಅಂದ್ರೆ ಮಿನಿಸ್ಟರ್ ಕಚೇರಿಗೆ ಬಂದಿದೆ. ಮಿನಿಸ್ಟರ್ ಏನಾದ್ರು ಮೂವ್ ಮಾಡಿದ್ರೆ ಸೊ ನೇಮಕಾತಿ ಆರಂಭ ಆಗ್ತದ. ಸೊ ಮಿನಿಸ್ಟರ್ ಇಂದ ಮೇಡಮ್ ಅವ್ರಿಗೆ ಬರ್ಬೇಕು, ಮೇಡಮ್ ಅವರಿಂದ ಸೊ CSSL ಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ಬೇಕು ಅಷ್ಟೇ. 15,000 ಶಿಕ್ಷಕರ ನೇಮಕಾತಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಂತಾಗಿದೆ. ಸೊ ದಯಮಾಡಿ ಎಲ್ರು ಏನ್ ಪಾತ್ರ ಓದ್ಲಿಕ್ಕೆ ಆರಂಭ ಮಾಡಿ. ಯಾಕಂತಂದ್ರ ನಿಮ್ಗೊಂದು ಕನ್ಫ್ಯೂಷನ್, ಯಾಕಂದ್ರೆ ನಂಬಿಕೆನೇ ಇಲ್ಲ, ಆಗತ್ತೋ ಇಲ್ಲೋ ಇವ್ರು ಮಾಡ್ತಾರೋ ಇಲ್ಲೋ ಅನ್ನುವಂಥದ್ದು. ಆದ್ರೆ ಸ್ವಲ್ಪ ಡಿಲೇ ಆಗುವಂಥದ್ದು, ಅದು ಈ ತಿಂಗಳಂತೂ ಆಗಕ್ ಸಾಧ್ಯನೇ ಇಲ್ಲ, ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಇನ್ನೂ C&R ಫೈನಲ್ ಮಾಡಿಲ್ಲ. ಯಾವುದು ಬ್ಯಾಕಪ್ ಸ್ಕೋರ್ದು C&R ಫೈನಲ್ ಮಾಡಿಲ್ಲ. ಅದ್ರ ಮೀಟಿಂಗ್ ಏನ್ ಪಾತ್ರ ಇವತ್ತು ನಡೀತಾ ಇತ್ತು ನಾವು ಬರ್ಬೇಕಾದ್ರೆ. ಅದು ಫೈನಲ್ ಆಗಿ ಅದನ್ನ ಡ್ರಾಫ್ಟ್ ಬಿಟ್ಟು 15 ಡೇಸ್ ಅವಕಾಶ ಕೊಟ್ಟು ಅದನ್ನ ಫೈನಲ್ ಮಾಡ್ಬೇಕು ಅಂತಂದ್ರೆ ಒಂದು 20 ದಿನಗಳ ಕಾಲ ಇದು ಹೋಗತ್ತೆ. ಜೂನ್ ಅಲ್ಲಿ ನಿಮ್ಗೆ ಆಲ್ರೆಡಿ ಏನ್ ಪಾತ್ರ ನಾನು ಹೇಳಿರ್ತಕ್ಕಂಥ ವಿಚಾರ, ಜೂನ್ ತಿಂಗಳಲ್ಲಿ ಶಿಕ್ಷಕರ ನೇಮಕಾತಿಗೆ ಚಾಲನೆ ಸಿಗಬಹುದು ಅಂತೇಳಿ. FD ಇಂದ ಪರ್ಮಿಷನ್ ಅಪ್ರೂವಲ್ ಆಗಿ ಬಂತು. 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಪ್ರೂವಲ್ ಆಗಿ ಬಂತು. ಇದರಲ್ಲಿ ಪೋಸ್ಟ್ಗಳು ಎಷ್ಟೆಷ್ಟು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಸಾಧ್ಯ ಇಲ್ಲ. ಆದ್ರೆ ನಿಮಗೊಂದು ಹಿಂಟ್ ಏನು ಅಂತಂದ್ರೆ, ಪ್ರೌಢಶಾಲಾ ಶಿಕ್ಷಕರಿಗೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಪ್ರೌಢಶಾಲಾ ಶಿಕ್ಷಕರಿಗೆ ಸಿಂಹಪಾಲು ಇದೆ. ಆಮೇಲೆ ಒಂದು ಕ್ಲೀವ್ ಏನಪ್ಪಾ ಅಂತಂದ್ರೆ, ಇದೇನು 15,000 ಶಿಕ್ಷಕರ ನೇಮಕಾತಿ ಸಂಬಂಧಪಟ್ಟಂತೆ ಏನು ಫೈಲ್ ಇದೆಯಲ್ಲ, ಈ ಫೈಲ್ದು ಒಂದು ನಂಬರ್ ಇದೆ, ಅಂದ್ರೆ ಫೈಲ್ ನಂಬರ್ ಇದೆ. ಇದು ಆಲ್ರೆಡಿ ಮಿನಿಸ್ಟರ್ ಕಚೇರಿ ಒಳಗಿದೆ. ಅದು ಏನ್ ಪಾತ್ರ ಡೈರೆಕ್ಟ್ ಇನ್ ಬರ್ಬೋದು. ಹತ್ತತ್ರ ಇನ್ನೊಂದು 2-3 ದಿನದಲ್ಲಿ ಮೇಡಮ್ ಅವ್ರ ಕಚೇರಿಗೆ ಬರ್ಬೋದು. ಮೇಡಮ್ ಅವರಿಂದ ಸೊ ಎಕ್ಸಾಮ್ಸ್ ಗಳಿಗೆ ಅಂದ್ರೆ ನೋಟಿಫಿಕೇಶನ್ ಗಳಿಗೆ CSSL ಗೆ ಕಳಿಸುವಂತದ್ದು ಆಗತ್ತೆ. ಸೊ ಇಷ್ಟು ಇದಿರ್ತಕ್ಕಂಥ ಮಾಹಿತಿ. ಆಮೇಲೆ ಈ ಬಾರಿ ಹಳೆಯ ನಿಯಮ ಏನಿದೆ ಅಲ್ಲ, ಹೈಸ್ಕೂಲ್ಗೆ ಸಂಬಂಧಪಟ್ಟಂತೆ ಯಾವುದೇ PG ಇಲ್ಲ ಮತ್ತೆ TET ಇಲ್ಲ. ಅದನ್ನ ಬಹಳಷ್ಟು ನೀವು ಗೊಂದಲ ಮಾಡ್ಕೋಬೇಡಿ. ಸಾಕಷ್ಟು ಯೂಟ್ಯೂಬ್ ಚಾನಲ್ದಲ್ಲಿ ಸರ್ ನಾವು ಅಲ್ಲಿ ನೋಡಿದೀವಿ ಇಲ್ಲಿ ನೋಡಿದೀವಿ, ಅವರು ಒಂದು ಅಂದಾಜು ಪ್ರಕಾರ ಹೇಳ್ತಾರೆ, ಬಟ್ ಅದು ಅಲ್ಲ ಅದು. ಯಾಕಂದ್ರೆ ನಾವು ಈ ಒಂದು ವಿಚಾರವಾಗಿ ಒಂದು 10-15 ಬಾರಿ ಕೇಳಿದೀವಿ. ಯಾಕಂದ್ರೆ ರಿಕ್ರೂಟ್ಮೆಂಟ್ ಡೈರೆಕ್ಟರ್ನ ಕೇಳಿದೀವಿ, ಮೇಡಮ್ ಅವ್ರನ್ನ ಕೇಳಿದೀವಿ. ಇವತ್ತೂ ಸಹ ಏನಪ್ಪಾ ಅಂತಂದ್ರ ಯಾವ ರೀತಿ ಮಾಡ್ತೀರಿ ಅಂತ ಕೇಳಿದಾಗ ಇಲ್ಲ, 100% ಏನಪ್ಪಾ ಹತ್ರ ಹಳೇ ನೇಮಕಾತಿ. ಮತ್ತೆ ಇದರಲ್ಲಿ ಬ್ಯಾಕಪ್ ಸ್ಕೋರ್ 90 ಮತ್ತೆ 10. 90% CET ಇರುತ್ತೆ, 2% B.Ed ಇರುತ್ತೆ, 8% ಡಿಗ್ರಿಯನ್ನ ಕನ್ಸಿಡರ್ ಮಾಡುವಂಥದ್ದು. ಇದು ಫೈನಲ್ ಆಗಿದೆ. ಮತ್ತೆ ಹೆಚ್ಚಿನ ಹುದ್ದೆಗಳು ಸಹ ಶಿಕ್ಷಕರಂತೇಳಿ ನಾವು ಏನ್ ಕರಿತೀವಿ, ಸಬ್ಜೆಕ್ಟ್ ಟೀಚರು, ಹೆಚ್ಚಿನ ಹುದ್ದೆಗಳು ಯಾರೆಲ್ಲ ನೀವು ಸ್ಟಡಿ ಮಾಡ್ತಾ ಇದ್ರಿ, ಹೆಚ್ಚಿನ ಹುದ್ದೆಗಳು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸರ್ಕಾರ ಆದ್ಯತೆಯನ್ನ ಕೊಡ್ತಾ ಇದೆ. ದಯಮಾಡಿ ಇದನ್ನು ಗಂಭೀರವಾಗಿ ಪರಿಗಣಿಸಿ. ನಾನು ಎಷ್ಟು ನನಗೆ ನಂಬರ್ಸ್ ಗೊತ್ತಿದೆ, ಬಟ್ ಹೇಳಕ್ ಸಾಧ್ಯ ಆಗಲ್ಲ. ಯಾಕಂದ್ರೆ ಸರ್ಕಾರದ ಗೌಪ್ಯ ಮಾಹಿತಿ, ಅದನ್ನ ಗೌಪ್ಯವಾಗಿ ಇಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಈ ವಿಚಾರವಾಗಿ ದಯಮಾಡಿ ಯಾರು ಕಾಲ್ ಮಾಡಕ್ ಹೋಗ್ಬೇಡಿ. ಯಾಕಂತಂದ್ರೆ ಒಂದು ಕ್ಲೂ ಇದೆ, ಅದನ್ನ ನೀವೇನ್ ಪಾತ್ರ ನಾವು ಅದನ್ನ ರೆಫರ್ ಮಾಡ್ಬೇಕು, ನೀವು ಫಾಲೋ ಅಪ್ ಮಾಡ್ಬೇಕು. ಅದಕ್ಕೆ ಹೈಸ್ಕೂಲ್ಗೆ ನೀವು ಯಾರು ಪ್ರಿಪರೇಷನ್ ಮಾಡ್ತಾ ಇದ್ರಿ, ದಯಮಾಡಿ ಏನ್ ಪಾತ್ರ ಆರಂಭ ಮಾಡಿ. ಇನ್ನು ನೇಮಕಾತಿ ಏನ್ ಪಾತ್ರ ಇನ್ನೊಂದು ಜೂನಲ್ಲಿ, ಹೆಚ್ಚು ಕಡಿಮೆ ಜೂನಲ್ಲಿ ಸೊ ಸ್ಟಾರ್ಟ್ ಆಗತ್ತೆ. ಓಕೆನಾ? ಸೊ ಅದಾದ್ಮೇಲೆ ಇನ್ನೊಂದು ವಿಚಾರ, ನಿಮ್ಗೆ ಡೌಟ್ ಏನಿರುತ್ತೆ ಅಂತಂದ್ರೆ, ಸರ್ PhD ಕನ್ಫರ್ಮ್ ಆಗುತ್ತೋ ಇಲ್ಲೋ. ಈ 15,000 ಶಿಕ್ಷಕರಲ್ಲಿ ಪ್ರೌಢಶಾಲೆ ಇದೆ, ಆಮೇಲೆ ದೈಹಿಕ ಶಿಕ್ಷಕರಿದೆ, ವಿಶೇಷ ಶಿಕ್ಷಕರು ಅಂತೇಳಿದೆ, ಕಂಪ್ಯೂಟರ್ ಟೀಚರ್ ಇದೆ, ಎಲ್ಲವೂ ಸೇರಿಸಿದೆ. ಇನ್ನ ಅಥೆಂಟಿಕ್ ಆಗಿ ಯಾವಾಗ ಬರುತ್ತೆ ಮಾಹಿತಿ ಅಂತ ಕೇಳಿದ್ರೆ 15 ಡೇಸ್ ಬೇಕು. ಇನ್ನು
ಅಂದ್ರೆ ಯಾವ್ದಾವ್ದಕ್ಕೆ ಎಷ್ಟೆಷ್ಟು ವರ್ಗ ಆಗಿದೆ, ಡಿವೈಡೇಷನ್ ಆಗಿದೆ ಅಂತ ನೋಡ್ಲಿಕ್ಕೆ ಸೊ 15 ಡೇಸ್ ಬೇಕು. ಇನ್ನು ಇದಾದ್ಮೇಲೆ ನಿಮ್ಗೆಲ್ಲ ಹೇಳಲ್ಲ, ಸೊ ಸರ್ 1 to 5th ಸರ್ಕಾರ ಆಸೆ ತೋರಿಸ್ತಾ ಇವಾಗ ಇಲ್ಲ ಅಂತ ಹೇಳ್ತಾ ಇದೆ. ಇದ್ರ ಬಗ್ಗೆ ಸಾಕಷ್ಟು MLC ಗಳನ್ನ ಕರ್ಕೊಂಡು, ಆಮೇಲೆ ನಿನ್ನೆ ಶಶಿಲ್ ನಮೋಸಿ ಸರ್ನು ಏನ್ ಪಾತ್ರ ಅಪ್ರೋಚ್ ಮಾಡಿದ್ದೀವಿ, ಭೋಜೇಗೌಡ ಸರ್ ಅಪ್ರೋಚ್ ಮಾಡಿದ್ದೀವಿ, ಮತ್ತೆ ಈಗ ಇವ್ರನ್ನು ಯಾರು ಪುಟ್ಟಣ ಸರ್ನ ಅಪ್ರೋಚ್ ಮಾಡಿದ್ದೀವಿ. ಎಲ್ರ ಕೈಲಿ ಹೇಳ್ತಾ ಇದ್ದೀವಿ. ಆಮೇಲೆ 3708 ಪೋಸ್ಟ್ಗಳು. ಸೊ ಇದು 3708 ಪೋಸ್ಟ್ಗಳನ್ನ ಸೊ ಕರೆಯುವಂತ, ಪ್ರಾಥಮಿಕ ಶಾಲೆಯಲ್ಲಿ ಕರೆಯುವಂತ ಸಾಧ್ಯತೆ. ಈ ಫೈಲು ರೆಡಿ ಆಗಿದೆ, ಬಟ್ ಇನ್ನೂ ಫೈನಾನ್ಷಿಯಲ್ ಅಪ್ರೂವಲ್ ಸಿಕ್ಕಿಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನಿಮಗೆ ಅಪ್ಡೇಟ್ ಅನ್ನು ನಾನು ಕೊಡ್ತೀನಿ ಮುಂದಿನ ದಿನಗಳಲ್ಲಿ. ಆದ್ರೆ ಇದನ್ನ ಹೊರತುಪಡಿಸಿ ನಿಮಗೆ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಆಗ್ತಿದೆ, ಒಂದು ಒಳ್ಳೆ ಅವಕಾಶ ಇದೆ. 2022ರಲ್ಲಿ ಹೆಂಗೆ GPTನ ಮಾಡ್ರಿ ನೋಡ್ರಿ 15,000. ಸೊ ಆ ಒಂದು ಹಂತದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಆದ್ಯತೆಯನ್ನ ಸೊ ಈ ಬಾರಿ ಪ್ರೌಢಶಾಲೆಗೆ ಕೊಡ್ತಾ ಇದೆ. ಬಟ್ ಏನು ಮಾಡಕ್ಕಾಗಲ್ಲ, KPSC ಅನ್ನುವಂತ ಒಂದು ಕಾನ್ಸೆಪ್ಟ್ ಬಂದು ಸರ್ಕಾರಿ ಶಾಲೆಗಳನ್ನ ಮುಚ್ಚುವಂತ ಹುನ್ನಾರ ನಡೀತಾ ಇದೆ. ಆಲ್ರೆಡಿ ಏನ್ ಪಾತ್ರ ಇದ್ರ ಬಗ್ಗೆ ನಾನು ಅಪ್ಡೇಟ್ ಮಾಡಿದ್ದೀನಿ, ನೋಡೋಣ ಸೊ ಏನೆಲ್ಲ ಬೆಳವಣಿಗೆಗಳಾಗ್ತದ ಅಂತೇಳಿ. ಇನ್ನ C&R ಪ್ರೌಢ ಹೈಸ್ಕೂಲ್ C&R ಏನೈತಲ್ಲ ಅದು ಬರ್ಬೋದು ನಾಳೆ ನಾಡಿದ್ದು ಒಂದು 4-5 ದಿನಗಳಲ್ಲಿ ಅದು ಡ್ರಾಫ್ಟ್ಗೆ ಬರ್ಬೋದು. ಡ್ರಾಫ್ಟ್ ಆದ್ಮೇಲೆ ಫೈನಲ್ ಆಗತ್ತೆ, ಫೈನಲ್ ಆದ್ಮೇಲೆ ಸೊ ಗ್ರೀನ್ ಸಿಗ್ನಲ್ ಸಿಗತ್ತೆ ನೇಮಕಾತಿಗೆ. ಇದ್ರ ಬಗ್ಗೆ ಡೌಟ್ ಬೇಡ. ಇನ್ನ ಹೆಚ್ಚಿನ ಆದ್ಯತೆಯನ್ನ ಮತ್ತೆ ಈ ಕಂಪ್ಯೂಟರ್ ಟೀಚರ್ನ 2,000 ತೆಗೆದುಕೊಳ್ತಾ ಇದ್ದಾರೆ. ಆಮೇಲೆ 1,500 ದೈಹಿಕ ಶಿಕ್ಷಕರು ಏನ್ ಪಾತ್ರ ಕಾಲ್ ಆಗ್ತಿದೆ. ನೀವೆಲ್ಲ ಯಾವ ಹುದ್ದೆಗಳಿಗೆ ಅಪ್ಲೈ ಇದೀರಿ, ಸೊ ನೀವೆಲ್ಲ ದಯವಿಟ್ಟು ಏನ್ ಪಾತ್ರ ಸ್ಟಡಿ ಮಾಡ್ಕೊಳ್ಳಿ, ಓಕೆನಾ. ಹೆಚ್ಚಿನ ಮಾಹಿತಿಗೆ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್ ಇದೆ, ಸೊ ಕರೆ ಮಾಡಿ. ಆಮೇಲೆ ಎಷ್ಟು ಪೋಸ್ಟ್ಗಳದಾವ್ರಿ ಸರ್ ಅಂತೇಳಿ ದಯಮಾಡಿ ಕೇಳಕ್ ಹೋಗ್ಬೇಡಿ, ಯಾಕಂದ್ರೆ ಅದು ಹೇಳಕ್ಕೂ ಬರೋದಿಲ್ಲ. ಇನ್ನೊಂದು 15 ಡೇಸ್ ಅಲ್ಲಿ ಅವರೇ ಏನ್ ಪಾತ್ರ ಪ್ರಕಟಣೆಯನ್ನ ಮಾಡ್ತಾರೆ. ಅಲ್ಲಿವರೆಗೆ ಸೊ ತಾವೆಲ್ಲ ನಿಮ್ಮ ಒಂದು ನಿರಂತರ ಸ್ಟಡಿಯಲ್ಲಿ ಇರ್ರಿ ನೀವೆಲ್ಲ. ಸ್ಪರ್ಧಾಕಾಸಿ ಅಕಾಡೆಮಿಯಲ್ಲಿ ಸಾಕಷ್ಟು ಬ್ಯಾಚ್ ಕೋರ್ಸ್ಗಳು ಆರಂಭ ಆಗಿದೆ. ಸೊ ಈ ಬ್ಯಾಚ್ ಕೋರ್ಸ್ ಸೇರ್ಲಿಕ್ಕೆ ನಿಮಗೆ ಪ್ಲೇಸ್ಟೋರ್ಲಿ ಹೋದ್ರೆ ಸೊ ಸ್ಪರ್ಧಾಕಾಸಿ ಅಕಾಡೆಮಿ ಅಂತೇಳಿ ಆ್ಯಪ್ ಸಿಗತ್ತೆ. ಸೊ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದ್ರೆ ಕೆಳಗೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡೋದ್ರ ಮೂಲಕ ನೀವು ಸಂಪರ್ಕಿಸಬಹುದು, ನಿಮ್ಮ ಕನಸಿನ ಹುದ್ದೆಯನ್ನ ಪಡ್ಕೋಬಹುದು. ಆದ್ಯತೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ. ಆಮೇಲೆ ಈ ದೈಹಿಕ ಶಿಕ್ಷಕರಿಗೆ 1ರಿಂದ 7ನೇ ತರಗತಿ ದೈಹಿಕ ಶಿಕ್ಷಕರಿಗೆ ಈ ಬಾರಿ 100ಕ್ಕೆ 90ರಷ್ಟು ಸೊ CET ಆಗುವಂತ ಸಾಧ್ಯತೆ ಇದೆ. ಇದ್ರದ್ದು ಏನ್ ಪಾತ್ರ ನಿಮ್ಗೊಂದು 4-5 ದಿನದಲ್ಲಿ ನಾನು ಇದ್ರ ಬಗ್ಗೆ ಹೇಳ್ತೀನಿ, ಹೌದಾ. ಸೊ ಇದೊಂದು ಮಾಹಿತಿ ನಿಮ್ ಗಮನಕ್ಕೆ ಇರಲಿ. ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ಧನ್ಯವಾದಗಳು.